ಉಳ್ಳಾಲದ ಬಬ್ಬುಕಟ್ಟೆಯ ಹೀರಾ ಮಹಿಳಾ ಕಾಲೇಜಿನ ರಜತ ಮಹೋತ್ಸವ ಸಮಾರೋಪ ಕಾರ್ಯಕ್ರಮವು ಕಾಲೇಜಿನ ಮುಹಮ್ಮದ್ ಸಿರಾಜುಲ್ ಹಸನ್ ಮೆಮೋರಿಯಲ್ ಸಭಾಂಗಣದಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಹೀರಾ ಮಹಿಳಾ ಕಾಲೇಜಿನ ರಜತ ಮಹೋತ್ಸವದ ಅಂಗವಾಗಿ ಪ್ರಕಟಿಸಲಾದ ಸ್ಮರಣ ಸಂಚಿಕೆ ದಿ ಹೀರಾ ಒಡೆಸ್ಸಿಯನ್ನ ಶಿಕ್ಷಣ ತಜ್ಞರು ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯ ಯುಟಿ ಇಫ್ತಿಕಾರ್ ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು 25 ವರ್ಷಗಳ ಹಿಂದೆ ಕೇವಲ 20 ವಿದ್ಯಾರ್ಥಿಗಳಿಂದ ಆರಂಭವಾದ ಈ ಶಿಕ್ಷಣ ಸಂಸ್ಥೆ ಇಂದು ಹೆಣ್ಮಕ್ಕಳ ಶಿಕ್ಷಣಕ್ಕೆ ನೀಡುತ್ತಿರುವ ಸೇವೆ ಅವಿಸ್ಮರಣೀಯವಾಗಿದೆ ಅಂತ ಹೇಳಿದರು. ಇನ್ನು ಮುಂದೆಯೂ ಹೆಣ್ಣುಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವ ಸೇವೆಯನ್ನು ಮುಂದುವರಿಸಬೇಕು ಎಂದು ಶುಭ ಹಾರೈಸಿದರು. I had been previously for the Hira institution, such a leisure part of the hilltop of our Chembugudde and our brothers and fathers constituents like Prestige like Ullal. And that 25 years back, the dream of that founder and the committee of Sharif and team of with the 20 students, which has reached after 25 years of more than 1,350 students. That's achievement what Hira institution has made, especially for women education. And I've always told to the committee members also, you have more than 6 acres land you have bought. I am the elect commission chairman. Now brother is health minister. Pharmacy college is under him now. From this academic year, pharmacy college. I wish that at least in this academic year, you start some paramedical, allied and pharmacy institutions. ಅವರ ಮಹಿಳಾ ಮಾಸಿಕ ಪತ್ರಿಕೆಯ ಸಂಪಾದಕಿ ಸಮೀನಾ ಅಫ್ಶಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಹೀರಾ ಮಹಿಳಾ ಕಾಲೇಜ್ ಆರಂಭದಿಂದ ಇಂದಿನವರೆಗೆ ಸಾಗಿ ಬಂದ ಯಶಸ್ವಿ ಪಯಣದ ಬಗ್ಗೆ ವಿವರಿಸಿದರು. ಮಹಿಳೆಯರ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಕಾಲೇಜ್ ಆರಂಭಗೊಂಡಿದ್ದು ಹಲವು ಸವಾಲುಗಳನ್ನು ಎದುರಿಸಿ ಇಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಗುರುತನ್ನು ಮೂಡಿಸಿದೆ ಎಂದು ಅವರು ತಿಳಿಸಿದರು. ವಿದ್ಯಾರ್ಥಿನಿಯರ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ಕಾಲೇಜ್ ನೀಡುತ್ತಿರುವ ಕೊಡುಗೆಯನ್ನು ಅವರು ಸ್ಮರಿಸಿದರು. ಹಿರಾ ಸಂಸ್ಥೆಗಳ 25 ವರ್ಷಗಳ ಸಾಧನೆಯನ್ನು ಸ್ಮರಿಸುತ್ತಿರುವ ಈ ಸಂದರ್ಭದಲ್ಲಿ ಈ ಸಂಸ್ಥೆ ಸ್ಥಾಪಿತವಾದ ಮೂಲ ಆದರ್ಶಗಳನ್ನು ಪುನರುಜ್ಜೀವನಗೊಳಿಸೋಣ. ಮುಂದಿನ 25 ವರ್ಷಗಳು, ಇನ್ನು ಬರುವ 25 ವರ್ಷಗಳು ಇನ್ನಷ್ಟು ಮಹತ್ತರ ಸಾಧನೆಗಳಿಗೆ ಇದು ಸಾಕ್ಷಿಯಾಗಲಿ. ಹಿರಾ ಸಂಸ್ಥೆಯು ಆತ್ಮವಿಶ್ವಾಸದಿಂದ ಕೂಡಿದ, ಸಾಮರ್ಥ್ಯವುಳ್ಳ, ದಯಾಪರವಾದ ಹಾಗೂ ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಸಕಾರಾತ್ಮಕವಾದ ಕೊಡುಗೆ ನೀಡುವ ಪೀಳಿಗೆಯನ್ನು ರೂಪಿಸುತ್ತಲೇ ಇರಲಿ ಎಂದು ನಾವು ಪ್ರಾರ್ಥಿಸೋಣ. ಇನ್ನೋರ್ವ ಮುಖ್ಯ ಅತಿಥಿ ತುಳು ಅಕಾಡೆಮಿಯ ಮಾಜಿ ಸದಸ್ಯೆ ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಲ್ಲಿಮಾರ್. ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವುದು ಸುಲಭವಾದ ಕೆಲಸವಾಗಿರಬಹುದು, ಆದರೆ ಅದನ್ನು ದೀರ್ಘಕಾಲ ಯಶಸ್ವಿಯಾಗಿ ಮುನ್ನಡೆಸುವುದು ಅತ್ಯಂತ ಸವಾಲಿನ ಸಂಗತಿಯಾಗಿದೆ ಎಂದು ಹೇಳಿದರು. ಹೀರಾ ಸಮೂಹ ಶಿಕ್ಷಣ ಸಂಸ್ಥೆಯು ಕಳೆದ ಹಲವು ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಯಶಸ್ವಿಯಾಗಿ ತನ್ನ ಪ್ರಯಾಣವನ್ನು ಮುಂದುವರೆಸಿರುವುದು ಅಭಿನಂದನೀಯ ಸಾಧನೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. 25 ವರ್ಷಗಳ ಸುದೀರ್ಘ ನಡೆಯ, ಯಶಸ್ವಿ ನಡೆಯ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವಿದ್ದೇವೆ. ಯಾವುದೇ ಒಂದು ಸಂಸ್ಥೆಯನ್ನು ಹುಟ್ಟುಹಾಕುವುದು ಬಹಳ ಸುಲಭ, ಆದರೆ ಅದನ್ನು ಅಷ್ಟೇ ನಿಷ್ಠೆಯಿಂದ ಯಶಸ್ವಿಯಾಗಿ ಮುನ್ನಡೆಸುವುದು ಬಹಳ ಕಷ್ಟ. ಆದರೆ ಅದು ಇಲ್ಲಿ ಸಾಕಾರವಾಗಿದೆ. ಇದಕ್ಕೆ ಕಾರಣಕರ್ತರಾದ ಆಡಳಿತ ಮಂಡಳಿ, ಶಿಕ್ಷಕ ರಕ್ಷಕ ವರ್ಗ ಹಾಗೂ ವಿದ್ಯಾರ್ಥಿ ವೃಂದಕ್ಕೆ ನನ್ನ ಮೊದಲ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಮಾತೆ ಇಸ್ಲಾಮಿ ಅಧ್ಯಕ್ಷ ಇಸಾಕ್ ಪುತ್ತೂರ್, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತಂತ್ರಜ್ಞಾನದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸುವ ಅಗತ್ಯವಿದೆ ಎಂದು ಹೇಳಿದರು. ಶಿಕ್ಷಣವು ಕಾಲಕ್ಕೆ ತಕ್ಕಂತೆ ನವೀಕರಣಗೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳನ್ನು ಆಧುನಿಕ ಜಗತ್ತಿನ ಅಗತ್ಯಗಳಿಗೆ ಸಜ್ಜುಗೊಳಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಆದರೆ ತಂತ್ರಜ್ಞಾನ ಮತ್ತು ಆಧುನಿಕತೆಯ ನಡುವೆ ಅಧ್ಯಯನದ ಮೂಲ ಉದ್ದೇಶ ಹಾಗೂ ಮೌಲ್ಯಗಳನ್ನು ಮರೆಯಬಾರದು ಅಂತಲೂ ಅವರು ಹಿತವಚನ ನೀಡಿದರು. ತಮ್ಮ ಮಕ್ಕಳನ್ನು ಇಂತಹ ಒಂದು ಸಂಸ್ಥೆಗೆ ನಾವು ಸೇರಿಸಿದ್ದೇವೆ, ಇನ್ನೆಲ್ಲ ಅವರೇ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಅಂತ ಹೇಳುವಂತಹ ಒಂದು ಭಾವನೆಯನ್ನು ಕೂಡ ಇಟ್ಟುಕೊಳ್ಬಾರದು. ನಾವು ಮನೆಯಲ್ಲಿಯೂ ಕೂಡ ನಮ್ಮಿಂದಾದಂತಹ ಎಲ್ಲ ಪ್ರಯತ್ನವನ್ನು ಮಾಡಬೇಕು. ಅವರು ಒಳ್ಳೆಯ ಗುಣ ಸ್ವಭಾವವುಳ್ಳ ವ್ಯಕ್ತಿಗಳಾಗಬೇಕು ಮತ್ತು ಶಿಕ್ಷಣದಲ್ಲಿ ಧಾರಾಳವಾಗಿ ಸಾಧನೆಯನ್ನುಂಟು ಮಾಡುವಂತಹ ವ್ಯಕ್ತಿಗಳಾಗಬೇಕು ಎನ್ನುವಂತಹ ಚಿಂತನೆಯೊಂದಿಗೆ ಮನೆಯಲ್ಲಿ ಏನೆಲ್ಲ ರೀತಿಯ ಪ್ರಯತ್ನವನ್ನು ಮಾಡಬೇಕಾಗಿದೆ ಆ ಪ್ರಯತ್ನವನ್ನು ಅವರು ಮಾಡಬೇಕು. ಅದರ ಜೊತೆಗೆ ಮಕ್ಕಳ ಸ್ವಭಾವ ಗುಣಗಳು ಉತ್ತಮ ಆಗಬೇಕು ಅಂತ ಹೇಳಿ ಆದರೆ ತಂದೆ ತಾಯಿಯಂದಿರ ಸ್ವಭಾವ ಗುಣಗಳು ಕೂಡ ಉತ್ತಮ ಆಗಬೇಕು. ರಾಯಚೂರಿನ ಎಜೆ ವಿಜ್ಞಾನ ಮತ್ತು ಸಂಶೋಧನಾ ಅಕಾಡೆಮಿಯ ಅಬ್ದುಲ್ ಜಾವಿದ್ ಕಳೆದ 25 ವರ್ಷಗಳಿಂದ ಈ ಶಿಕ್ಷಣ ಸಂಸ್ಥೆಯೊಂದಿಗೆ ತಮ್ಮ ಒಡನಾಟವನ್ನು ಸ್ಮರಿಸಿದರು. ಹೀರಾ ಶಿಕ್ಷಣ ಸಂಸ್ಥೆಯು ಗುಣಮಟ್ಟದ ಶಿಕ್ಷಣದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣವನ್ನು ನೀಡುತ್ತಿದ್ದು ವಿದ್ಯಾರ್ಥಿಗಳಲ್ಲಿ ನೈತಿಕತೆ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸುವ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ ಅಂತ ಹೇಳಿದರು. ಮಕ್ಕಳಿಗೆ ಶೈಕ್ಷಣಿಕ ಜ್ಞಾನದ ಜೊತೆಗೆ ನೈತಿಕ ತರಬೇತಿಯನ್ನು ನೀಡುತ್ತಿರುವುದು ಸಂಸ್ಥೆಯ ವಿಶೇಷತೆಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. I have been a part of this institution right from its inception. So I was reminding myself how much memories I share with this institution. So a lot of things pop up in my mind.
We have organized and we have participated in many state and national level programs here in Hira institution. We have conducted many teachers orientation programs. We have organized numerous meetings with the management to discuss the development of the institution. We had organized inter-school science fair here in Hira, in which many schools from Bangalore city participated. And last year we had conducted a program for the science and maths teachers, in which many school teachers participated. So this way I think I have many memorable memories associated with Hira. So I feel very privileged to be here on this 25th year celebration. ವಿದ್ಯಾಸಂಸ್ಥೆಯ ಅರಬಿಕ್ ವಿಭಾಗದ ಮುಖ್ಯಸ್ಥ ಮೌಲಾನಾ ಶುಹೇಬ್ ಹುಸೈನ್ ನದ್ವಿ ಮಾತನಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ಶಾಂತಿ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷ ಎಎಚ್ ಮೊಹಮ್ಮದ್ ವಹಿಸಿದರು. ನಮ್ಮ ಇನ್ನು ಮೊದಲ ನೆಕ್ಸ್ಟ್ ಪ್ರೋಗ್ರಾಮ್ ಅಂತ ಹೇಳಿದರೆ ನಾವು ಇನ್ಶಾಲ್ಲ ಇಲ್ಲಿ ಹುಡುಗರಿಗೆ ಪಿ ಯು ಸಿ ವ್ಯವಸ್ಥೆ ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದೇವೆ. ಇನ್ಶಾಲ್ಲ ಬರುವ ವರ್ಷ ಮಾಡಬೇಕಂತ ಹೇಳಿ ಉಂಟು. ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಗರ್ಲ್ಸ್ ಹಾಸ್ಟೆಲ್ ಮಾಡಲಿಕ್ಕೆ ಒಂದು ಐಡಿಯಾ ಉಂಟು. ಅದು ಸಹ ಮಾಡಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಅದು ಅಲ್ಲದೆ ಹೇಳಿದಾಗೆ ನಮ್ಮದು 6 ಎಕರೆ ಸ್ಥಳ ಉಂಟು. ಅಲ್ಲಿ ಒಳ್ಳೆಯ ವಿದ್ಯಾಸ್ಥಾಪನೆಗಳನ್ನು ಮಾಡಬೇಕು. ಅದಕ್ಕೆ ಕೂಡ ನೀವು ಎಲ್ಲರೂ ಸಹಕರಿಸಬೇಕು. ಇದೇ ಸಂದರ್ಭದಲ್ಲಿ ಕಳೆದ 25 ವರ್ಷಗಳಿಂದ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕಿ ವಿಜಯಲಕ್ಷ್ಮಿ ಅವರನ್ನು ಸನ್ಮಾನಿಸಲಾಯಿತು. ಹೀರಾ ಶಿಕ್ಷಣ ಸಂಸ್ಥೆಯ ಪಯಣ ಹಾಗೂ ರಜತ ಮಹೋತ್ಸವ ವರ್ಷದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮಗಳ ಕುರಿತ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಯಿತು. ಟ್ರಸ್ಟ್ ಉಪಾಧ್ಯಕ್ಷ ಕೆ ಅಶ್ರಫ್ ಸ್ವಾಗತಿಸಿದರು. ವಿದ್ಯಾರ್ಥಿ ಅದ್ನಾನ್ ಕಿರಾತ್ ಪಠಿಸಿದರು. ಟ್ರಸ್ಟ್ ಕಾರ್ಯದರ್ಶಿ ಕರೀಂ ಉಳ್ಳಾಲ್ ವಂದಿಸಿದರು. ಕಾರ್ಯಕ್ರಮವನ್ನು ವಿದ್ಯಾರ್ಥಿನಿಯರಾದ ಆಯಿಷಾ ಶೈಮಾ ಮತ್ತು ಹನಾ ಜೈನಬ್ ನಿರೂಪಿಸಿದರು. ಉದ್ಯಮಿ ಮೊಯ್ದಿನ್ ಡೆಲ್ಟಾ, ಶರೀಫ್ ಸುರಲ್ಪಾಡಿ, ಮೆಹಫೂಜ್ ಹಾಗೂ ಶಾಂತಿ ಎಜುಕೇಷನ್ ಟ್ರಸ್ಟ್ನ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.